ಸೊ ಹೀಗಿದ್ದಿದ್ದು ಜರ್ನಿನಲ್ಲಿ ಆಸ್ ಅ ಪಿ ಆರ್ ಫರ್ಮ್ ಶುರುವಾಗಿದ್ದು, ಮುಂದೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಿ. ಅದಾದ್ಮೇಲೆ ಪ್ಯಾರಲಲಿ ಅವಾರ್ಡ್ ಸೆರೆಮನಿನೂ ಅವಾರ್ಡ್ಸ್ ಅಂತ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅನ್ಸತ್ತಲ್ಲ, ಹೌದು ಹೌದು ರಾಘವೇಂದ್ರ ಹೌದು ಅದು ನಮ್ಮ ಚಿತ್ರವಾಣಿ ಸಂಸ್ಥೆಗೆ 25 ಪ್ರಶಸ್ತಿ. ವರ್ಷ ಆದಾಗ ನಮ್ಮ ಅಂಕಲ್ ಅಂದರು, ಏನೋ ಒಂದು ಮಾಡಬೇಕು ಸಂಸ್ಥೆಗೆ. ಏನೂ ಇಲ್ದಂಗೆ ಬಂದೆ, ಇಂಡಸ್ಟ್ರಿ ಎಲ್ಲನೂ ಕೊಡ್ತು, ಒಳ್ಳೆ ಹೆಸರು ಕೊಡ್ತು, ಎಲ್ಲ ಮಾಡ್ತು. ಏನಾರ ಮಾಡಬೇಕು ಅಂತ ಅಂದಾಗ ಒಂದೆರಡು ಅವಾರ್ಡನ್ನು ಶುರು ಮಾಡಿದ್ರು. ಅವ್ರ ಕಾನ್ಸೆಪ್ಟೇ ಇದ್ದಿದ್ದು. ನಮಗೆ ಕೆಲಸ ಕೊಟ್ಟಂತಹ ನಿರ್ಮಾಪಕರಿಗೆ ಕೆಲಸ ಕೊಟ್ಟರೆ ಆಗಲ್ವಲ್ಲ, ಅದು ತೊಗೊಂಡು ಪ್ರೋಸೆಸ್ ಮಾಡ್ತಾಯಿದ್ದು ಎಲ್ಲಿ ಪತ್ರಕರ್ತರ ಹತ್ರಕ್ಕೆ ಹೋಗ್ತಾಯಿದ್ದು ನಾವೆಲ್ಲ ತೊಗೊಂಡು. ಸಿನಿಮಾ ನಿರ್ಮಾಪಕರಿಗೆ ಮತ್ತು ಪತ್ರಕರ್ತರಿಗೆ ಅಂತ 2 ಪ್ರಶಸ್ತಿ ಶುರು ಮಾಡಿದ್ವಿ. ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂಥೇಳಿ 24 ವರ್ಷದ ಹಿಂದೆ ನಮ್ಮ ಅಂಕಲ್ ಶುರು ಮಾಡಿದ್ದು. ಅವರಿದ್ದಾಗ 5 ವರ್ಷ ಮಾಡಿದರು. ಅದಾದಮೇಲೆ ತೀರ್ಕೊಂಡ್ರು, 20 ವರ್ಷ ಆಯ್ತು ತೀರ್ಕೊಂಡು. ಅದಾದಮೇಲೆ ನಾನು 19 ವರ್ಷ ನಾನು ನಡೆಸ್ಕೊಂಬಂದೆ. ಈಗ ಮೊನ್ನೆ ಜನವರಿ 25ಕ್ಕೆ ಅವ್ರು ಹುಡ್ದಬ್ಬ. ಪ್ರತಿ ವರ್ಷವೂ ಕಳೆದ 5 ವರ್ಷ ಮೇಗೆ ಮಾಡ್ತಾಯಿದ್ವಿ. ಅದಾದಮೇಲೆ ವಾಪಸ್ ಜನವರಿ 25ಕ್ಕೆ ಒಂದು ನೆನಪಿರಲಿ ಅಂಥೇಳಿ ನಮ್ಮ ಅಂಕಲ್ ಹೆಸರೇ ಮಾಡೋಣ ಅಂಥೇಳಿ ಜನವರಿ 25 ಹುಡ್ದಬ್ಬದಿಂದ ಅವತ್ತಿನ ದಿವಸನೇ ಮಾಡ್ತೀನಿ ಪ್ರತಿ ವರ್ಷವೂ. ಅದಾದಮೇಲೆ ನಮಗೆ ತುಂಬ ಆತ್ಮೀಯರಾಗಿದ್ದರು ವಿಷ್ಣು ಸಾರು. ಪ್ರತಿ ವರ್ಷವೂ ಬರೋರು ನಮ್ಮ ಫಂಕ್ಷನ್ಗೆ. ಬರ್ತಾ ಬರ್ತಾ ಅವರು ಶೇಷಾದ್ರಿ ಅಂತ ಒಬ್ಬರಿದ್ದರು, ಅವರು ಭಾರತೀಯವರು ತಮ್ಮ. ಅವರು ತೀರ್ಕೊಂಡಾಗ ಯಜಮಾನ ಪಿಕ್ಚರ್ ಅಂತಲ್ಲ, ಸೂಪರ್ ಹಿಟ್ ಪಿಕ್ಚರು, ಅದು ಡೈರೆಕ್ಟ್ರು. ನಮ್ಮ ಶೇಷು ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಟ್ಬಿಡಿ ಯಾರಿಗಾರ ಸುರೀಂದ್ರ ಅಂತಂದರು. ಒಬ್ಬ ಡೈರೆಕ್ಟ್ರಿಗೆ ಶುರು ಮಾಡಿದ್ವಿ. ಜಯಮಾಲ ಅವರು ಪೋಷಕ ನಟಿಗೆ ಕೊಡ್ತಾಯಿದ್ರು. ರಾಜ್ಕುಮಾರ್ ಅವರು, ಪಾರ್ವತಮ್ಮನವರು, ನಮ್ಮ ರಾಘವೇಂದ್ರ ಚಿತ್ರವಾಣಿ ನಿರ್ಮಾಪಕಿ ಪ್ರಶಸ್ತಿ ಸ್ವೀಕರಿಸಕ್ಕೆ ಬಂದಾಗ ನಮ್ಮ ಯಜಮಾನ್ರ ಹೆಸರು ಒಂದು ಶುರು ಮಾಡಿ, ವೆಂಕಟೇಶ್ ನೀವು ಗಾಯಕರಿಗೊಬ್ಬರು ಯಾರಿಗಾರ ಕೊಡಿ ಅಂತಂದರು. ಹಾಗೆ ಇವತ್ತು 11 ಅವಾರ್ಡ್ಗೆ ಬಂದು ನಿಂತಿದೆ. ಎಲ್ಲೂ ಸ್ಪಾನ್ಸರ್ ಇಸ್ಕೊಳ್ಳಲ್ಲ. ಆಮೇಲೆ ಅಲ್ಲಿ ರಾಘವೇಂದ್ರ ಚಿತ್ರವಾಣಿ ಪೋಸ್ಟಲ್ಲಿ ರಾಯರ್ ಫೋಟೋ, ಚಿಕ್ಕದಾಗ ನಮ್ಮ ಅಂಕಲ್ ಫೋಟೋ ಬಿಟ್ಟುಬಿಟ್ರೆ ಬೇರೆ ಇನ್ಯಾವ ಸ್ಪಾನ್ಸರ್ದು ಫೋಟೋ ಇರಲ್ಲ. ₹1 ಯಾರ ಹತ್ರನೂ ಇಸ್ಕೊಳ್ಳಲ್ಲ. ನಮ್ಮ ಸಂಸ್ಥೆಯಿಂದನೇ ಖರ್ಚು ಮಾಡ್ತೀವಿ, ನಮ್ಮ ಸಂಸ್ಥೆಯಿಂದನೇ ಪ್ರೋಗ್ರಾಮ್ ಮಾಡ್ತೀವಿ. ನಾವು ಸಿಕ್ಕಾಪಟ್ಟೆ ಲಾವಿಷಾಗಿ ಮಾಡಿಲ್ಲ ಅಂತಂದರು. ನಮ್ಗೆ ಯಾರು ಬೇಕೋ ಕರೆದು, ನಮ್ಗೆ ಯಾಗಿದ್ರು ಮಾಧ್ಯಮ ಜೊತೆಗೆ ಇದ್ದೇ ಇರ್ತಾರೆ. ಹಾಗಾಗಿ ಉದ್ಯಮ ಜೊತೆ ಇದ್ದೇ ಇರ್ತಾರೆ. ಒಂದು 250-300 ಜನ ಪ್ರತಿ ವರ್ಷ ಕರೆದು ಇವತ್ತಿಗೂ ಮಾಡ್ಕೊಂಡು ಬರ್ತಾಯಿದ್ದೀನಿ.